ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ರೈತರ ಪಾಲಿಗೆ ವಿಷಕಾರಿಯಾದ ಸರ್ಕಾರ, ರೈತರ ಲೂಟಿ ಮಾಡುತ್ತಿರುವ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕೂಡಿ ಮಾಡಿದ ರಾಡಿ. ರೈತ ಹಾಗೂ ದೇಶದ ಜನರ ಪಾಲಿಗೆ ದೊಡ್ಡ ಕಂಟಕ ಏನು? ಮುಂಬರುವ ದಿನಗಳಲ್ಲಿ ರೈತ ತನ್ನ ಕೈಯಲ್ಲಿ ಆಡಳಿತ ತೆಗೆದುಕೊಳ್ಳುತ್ತಾನ? ರೈತರ ಶಾಪ ತಟ್ಟುತ್ತಾ ಈ ರೈತ ವಿರೋಧಿ ಸರ್ಕಾರಕ್ಕೆ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಯಾಕೆ ರೈತರ ಮಾತು ಅಂದರೆ, ಇವಾಗ ವಿದ್ಯುತ್ ಖಾಸಗೀಕರಣ, ಅದು ಇದು ರೈತ ವಿರೋಧಿ ಚಟುವಟಿಕೆಗಳು ತುಂಬ ತೀಕ್ಷ್ಣವಾಗಿ ನಡೆಸ್ತಾ ಇದೆ ಸರ್ಕಾರಗಳು. ರಾಜ್ಯ ಸರ್ಕಾರದವ್ರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಮಾಡ್ತೈತೆ, ಕೇಂದ್ರ ಸರ್ಕಾರದವ್ರನ್ನ ಕೇಳಿದ್ರೆ ರಾಜ್ಯ ಸರ್ಕಾರ ಮಾಡ್ತೈತೆ. ಅವ್ರ ಮೇಲೆ ಅವ್ರು ಹಾಕೋದು, ಇವ್ರ ಮೇಲೆ ಇವ್ರು ಹಾಕೋದು. ಏನಂತೀರ ನೀವು? ಕಳ್ಳತನ ಮಾಡಿ ಬೆಣ್ಣೆಯನ್ನು ತಿನ್ನುವಾಗ ಇಬ್ಬರು ಸಮವಾಗಿ ಹಚ್ಕೊಂಡು ಪಾಲ ಹಚ್ಕೊಂಡು ತಿನ್ನೋದು. ಸೊ ಈ ಒಂದು ಏನಂತೀರ ನೀವು, ಕಳ್ಳತನದ ವ್ಯವಹಾರ. ರೈತ ಮುಗ್ಧ, ಅವನು ತಿಳಿಯಲ್ಲ ಅಂತ ಅನ್ಕೊಂಡಿದ್ದಾರೆ. ಬಟ್ ಆದರೂ ಕೂಡ ರೈತರು ಇವಾಗ ಎಚ್ಚರಗೊಳ್ತಾ ಇದ್ದಾರೆ, ಎಚ್ಚೆತ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಸತ್ಯಪ್ಪ ಮಲ್ಲಾಪುರ್ ಸಾಹೇಬ್ರಿದ್ದಾರೆ, ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಮ ಸ್ಟುಡಿಯೋದಾಗೆ. ಸರ್, ಪ್ರಥಮವಾಗಿ ತಮಗೆ ಇವತ್ತಿನ ಒಂದು ಕಂಡಿದ್ದು ಕಂಡಾಗಿ ಶೋಗೆ ಸ್ವಾಗತ. ಸರ್, ಮೊದಲೇದಾಗಿ ಹೇಳಬೇಕು ಅಂತಂದರೆ, ರೈತರ ಪಾಲಿಗೆ ವಿಷಕಾರಿ ಆಗ್ತಾ ಇದೆಯಾ ಈ ಸರ್ಕಾರಗಳು? ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದು ರೈತರನ್ನು ತುಳಿಯುವಂಥ ಕೆಲಸ ಮಾಡತ್ತವೆ ಎರಡೂ ಸರ್ಕಾರಗಳು. ಏನು ತುಳಿಯುವಂಥ ಕೆಲಸ ಮಾಡೋದಿಲ್ಲ. ದಯವಿಟ್ಟು ನಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ಕೋತೇನೆ ನಾನು ಇವತ್ತಿನ ದಿವಸದಲ್ಲಿ. ಈ ಖಾಸಗೀಕರಣ ಅನ್ನುವಂಥ ಭೂತ ದೆವ್ವ ತಂದು ಹೋಗ್ಸತ್ಲ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಇದು ಏನಾರ ಖಾಸಗೀಕರಣ ಆದ್ರೆ ನಮ್ಮ ರೈತರಿಗೊಳಗಲ್ಲ. ನಾವು ರೈತರಲ್ಲಿ ಕೈ ಮುಗಿದು ಏನು ಕೇಳ್ಕೊತೀನಿ ಅಂದರೆ, ಹಳ್ಳಿ ಮಟ್ಟದಲ್ಲಿ ಸಿಟಿ ಒಳಗೆ ನಮಗೇನಾರ ಖಾಸಗೀಕರಣ ಆತಪ್ಪ ಅಂದ್ರೆ ಇದು ಪ್ರಜಾಪ್ರಭುತ್ವ ಆಡಳಿತ ಇರಂಗಿಲ್ಲ. ಇದು ಪ್ರೇಂಗಿ ಮುತ್ಯಾರ ಕೈಯಾಗ ನಾವು ಅಧಿಕಾರ ಕೊಟ್ಟಂಗೆ ಆಕೈತಿ. ಅದಕ್ಕೆ ನಮ್ಮ ಏನು ಓಟ್ ಹಾಕಿ ಆರಿಸಿ ಕಳಿಸಿರ್ತೀವಲ್ಲ, ಅವ್ರನ್ನ ಕೇಳಕ್ಕೆ ಒಂದು ಅನುಕೂಲ ಇರ್ತೈತಿ. ಖಾಸಗಿ ಅವ್ರನ್ನ ಕೈ ಕೊಟ್ರೆ ನಮ್ಗೇನು ಕೇಳಕ್ಕೆ ಅನುಕೂಲ ಇರ್ತೈತಿ? ಅಲ್ರಿ, ಈಗ ನೀವು ಓಟ್ ಹಾಕಿ ಯಾರಿಗೆ ಕಳಿಸಿದಿರಲ್ಲ, ಅವರೇ ಖಾಸಗಿದವ್ರ ಕೈಯಾಗ ಕೊಡಕತ್ತಾರ. ಅವ್ರಿಗೆ ನೀಗದರ್ಕ ರಿಜೈನ್ ಕೊಟ್ಟು ಮನೆಗೆ ಹೋಗಲ್ರಿ. ಅದನ್ಯಾಕ ಖಾಸಗೀಕರಣ ಕೊಡ್ತಾರೆ? ನಮ್ಮ ಅಧಿಕಾರ ನಾವು ಹೆಂಗೆ ಮಾಡ್ಬೇಕು ನಮ್ಗೆ ಗೊತ್ತೈತಿ. ಅವ್ರಿಗೆ ನೀಗದರ್ಕ ಈ DK ಶಿವಕುಮಾರ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕಾಗ್ಯಾನ, ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಅದಕ್ಕೆ ಬೇಕಾಗ್ಯಾನ. ಇವತ್ತು ಆ ಖಾಸಗೀಕರಣ ಕೊಟ್ಟು ಖಾಸಗಿ ಅವ್ರ ಕೈಲೇ ಆಡಳಿತ ನಡೆಸುವಂಥದ್ದು ಏನೈತಿ? ದಯವಿಟ್ಟು ಅವ್ರು ರಿಜೈನ್ ಕೊಟ್ಟು ಮನೆಗೆ ಹೋಗಲಿ. ಮತ್ತೆ ಯಾರ ಭಗವಂತರು ನಮ್ಮ ರೈತನ ಮಕ್ಕಳು ಯಾರ ಬರ್ತಾರೆ ಅಧಿಕಾರಕ್ಕೆ, ನಾವು ಹೆಂಗೆ ನಡೆಸಬೇಕು, ದೇಶ ಹೆಂಗೆ ನಡೆಸಬೇಕು, ಈ ರಾಜ್ಯ ಹೆಂಗೆ ನಡೆಸಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ನಡೆಸುವಂಥವ್ರು ಬಂದೇ ಬರ್ತಾರಲ್ಲಿ. ಈಗ ನಡೆಸುವಂಥವ್ರು ಬಂದೇ ಬರ್ತಾರೆ ಅಂತ ಹೇಳ್ತೀರಿ. ಎಲೆಕ್ಷನ್ ಟೈಮ್ ಬಂದಾಗ, ಹಿಂದೆ ನಾವು ಗುರ್ಲಾಪುರಕ್ಕೆ ಕವರ್ ಮಾಡಕ್ಕೆ ಬಂದಾಗನು ಅಲ್ಲಿ ಒಂದು ಸತ್ಯ ಘಟನೆಗಳೆಲ್ಲ ಮುಂದೆ ಬಂದವು ರೀ ಸತ್ಯಪ್ಪಣ್ಣಾರ. ಅದೇನು ಸತ್ಯ ಘಟನೆಗಳು ಮುಂದೆ ಬಂದಪ್ಪ ಅಂತಂದ್ರೆ, ಎಲೆಕ್ಷನ್ ಟೈಮ್ ಬರೋ ಕುಡ್ದ 500,000 ಕ್ವಾರ್ಟರ್ ಶರೇಕ ನಾವು ಮಾರ್ಕೊಂತೂಪ ಅನ್ನುವಂಥ ಮಾತು ಬರ್ತೈತಿ. ನಾವಾಗೇ ಓಟ್ ಹಾಕಿ ಕಳಿಸಿದ್ದೀವಿ, ಮತ್ತು ಅವ್ರು ಹಂಗಾರೆ ಬರ್ಸೋರನ್ನ. ದಯವಿಟ್ಟು ಈಗೇನು ಅವ್ರು ಏನು ಈಗಿನ ರಾಜಕಾರಣಿಗಳು ಅದಾರಲ್ಲ, ಆ ರಾಜಕಾರಣಿಗಳಿಗೆ ಒಂದು ಮಾತು ಹೇಳ್ತೀನಿ ನಾನು ಇವತ್ತಿನ ಸಂದರ್ಭದಾಗ. ನಿಮ್ಮ 500 ರೂಪಾಯಿ, 1000 ರೂಪಾಯಿ ನೀವು ಹೆಂಡ ಕಂಡಕ ಯಾರೂ ಓಟ್ ಹಾಕಂಗಿಲ್ಲ. ಜನ ಯಾರು ದಲಿತರು, ರೈತರು, ಕೂಲಿ ಕಾರ್ಮಿಕರು ಇರ್ಬೋದು, ನೌಕರಿಯವ್ರು ಇರ್ಬೋದು, ನೀವೇನೇನು ಮಾಡ್ತಿರ್ತೀರಿ ಅನ್ನುವಂಥದ್ದು ಜನ ವಿಚಾರ ಮಾಡ್ತಾರೋ. ನಾವು ಈಗ ಎಲ್ಲ ವಿಚಾರ ಮಾಡ್ತಿರ್ತಾರೆ ನಮ್ಮ ಜನ, ನಮಗೂ ಮುಂದೆ ಹೇಳ್ತಿರ್ತಾರೆ. ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಬೇರೆ ಇಲ್ಲ, BJP ಬೇರೆ ಇಲ್ಲ, JDS ಬೇರೆ ಇಲ್ಲ, ಎಲ್ಲ ಪಕ್ಷ ಒಂದೇ. ಅವರು ರಾಜಕಾರಣ ಬತ್ತು 5 ವರ್ಷಕ್ಕೆ ಚುನಾವಣೆ ಬತ್ತಂದ್ರೆ ಓಣಿ ಒಳಗೆ ಜಗಳ ಹಚ್ತಾರೋ, ಓಟ್ ತಗೋತಾರೋ. ಅದಕ್ಕೆ ಏನಾಕೈತಿಪ್ಪ ಅಂದ್ರೆ, ಮುಂದಿನ ದಿನಮಾನದೊಳಗೆ ಯಾರು ಚಲೋ ಕೆಲಸ ಮಾಡ್ತಾರೋ ಅವ್ರು ರಾಜಕೀಯ ಒಳಗೆ ಇರ್ತಾರೋ. ನಿನ್ನೆ ಹೇಳಿದ್ದೀನಿ ನಾನು, ಚಿಕ್ಕೋಡಿ ಒಳಗೆ ಏನಾರ ಈ ಖಾಸಗೀಕರಣ ಅನ್ನೋ ಬೂತ್ ಜರಕರ ತಂದ್ರಿ ಅಂದ್ರೆ, ಈ ದೆವ್ವ ಅನ್ನೋದು ಹೋಗಿಸಿರಿ ಅಂದ್ರೆ, ಟಾಟಾ ಬಿರ್ಲಾ, ಮುಖೇಶ್ ಅಂಬಾನಿ ಅಂತವ್ರಿಗೆ ಏನಾರು ಕೊಟ್ರೆ, ಅಡಾನಿ ಅಂತವ್ರಿಗೆ ಏನಾರು ಕೊಟ್ರಿ ಅಂದ್ರೆ, ನೀವು 2029 ನಮ್ಮ ದೇಶದ ಪ್ರಧಾನಮಂತ್ರಿ ಮಾಜಿ ಅಕ್ಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJP ಸರ್ಕಾರ ಮನೆಗೆ ಹೋಗ್ತೈತಿ, ಎಚ್ಚರಾಗಿರಬೇಕು. ಅದರ ಜೊತೆಗೇನೆ
ಡಿ ಕೆ ಶಿವಕುಮಾರ್ಗೂ ಒಂದು ವಾರ ಹೇಳಿದ್ದೀನಿ ನಾನು ಏನಂತಂದ್ರೆ ದಯವಿಟ್ಟು 2028 ನೀವೇನಾರ ಟಾಟಾ ಬಿರ್ಲಾ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅಂತಾರ ಗುಲಾಮ್ರಾಗಿ